Hello everyone, welcome to Sanmarga classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 25ನೇ ಪ್ರಶ್ನೆ. ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಸೂಕ್ತವೇ? ಸಿ. ಈಗ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಇಟ್ಕೊಳ್ಳುವ. ಆ ಸಂದರ್ಭದಲ್ಲಿ ವಿದ್ಯುತ್ನ ಸಮಸ್ಯೆ ಉಂಟಾಗಿದೆ. ಎಲೆಕ್ಟ್ರಿಷಿಯನ್ ಬಂದು ಹೊರಭಾಗದಲ್ಲಿ ಅಲ್ಲಿ ಮಳೆ ಸುರಿತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ವಿದ್ಯುತ್ ರಿಪೇರಿ ಮಾಡುವಂತದ್ದು ಸೂಕ್ತನಾ? ವಿವರಿಸಿ. ಮಳೆ ಸುರಿಯುವಾಗ ವಿದ್ಯುತ್ ಕೆಲಸಗಾರರು ಹೊರಗೆ ವಿದ್ಯುತ್ ದುರಸ್ತಿ ಮಾಡುವುದು ಸುರಕ್ಷಿತವಲ್ಲ. ಏಕೆಂದರೆ ಮಳೆ ನೀರು ಉಪ್ಪು ಮತ್ತು ಇತರ ಕಲ್ಮಶಗಳನ್ನು ಕರಗಿಸಿಕೊಳ್ಳುವುದರಿಂದ ವಿದ್ಯುತ್ ಅನ್ನು ಚೆನ್ನಾಗಿ ಹರಿಯಬಿಡುತ್ತದೆ. ಇದರಿಂದ ವಿದ್ಯುತ್ ಅವಘಡ ಆಗುವ ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಎಲೆಕ್ಟ್ರಿಷಿಯನ್ ಮಳೆಗಾಲದಲ್ಲಿ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವಲ್ಲ. ಈಗ ಮಳೆ ನೀರು ಆಸವಿತ ನೀರಲ್ಲ, ಅದ್ರೊಳಗೆ ಲವಣಗಳು ಇರೋದಿಲ್ಲ ಅಂತ ಹೇಳಿದ್ರೆ ಇಲ್ಲ. ಏನಾಗುತ್ತೆ, ಈಗ ವಾತಾವರಣದಲ್ಲಿ ಸಲ್ಫರ್ನ ಆಕ್ಸೈಡ್ಗಳಿರುತ್ತೆ, ನೈಟ್ರೋಜನ್ನ ಆಕ್ಸೈಡ್ಗಳಿರುತ್ತೆ, ಕಾರ್ಬನ್ ಆಕ್ಸೈಡ್ಗಳಿರುತ್ತೆ. ಇವೆಲ್ಲ ಮಳೆ ನೀರು ಬೀಳುವಾಗ ಏನಾಗುತ್ತೆ, ಆ ಮಳೆ ನೀರಿನಲ್ಲಿ ಕರಗಿ ಅದರಿಂದ ಏನಾಗುತ್ತೆ, ಈಗ ನೈಟ್ರಿಕ್ ಆಮ್ಲವನ್ನ ಉಂಟು ಮಾಡುವಂಥದ್ದು, ಸಲ್ಫ್ಯೂರಿಕ್ ಆಮ್ಲವನ್ನ ಉಂಟು ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಆ ನೀರಿನಲ್ಲಿ ವಿದ್ಯುತ್ ಹರಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಮಳೆ ನೀರು ಕೆಳಗೆ ಬೀಳ್ತಾ ಇದೆ, ಅದು ವಿದ್ಯುತ್ ವಾಹಕವಾಗಿ ವರ್ತಿಸ್ತಾ ಇದೆ. ಇದರಿಂದ ವಿದ್ಯುತ್ ಅವಘಡ ಆಗುವಂತಹ ಅಪಾಯ ಹೆಚ್ಚಾಗುತ್ತೆ. ಮತ್ತೆ ಮಳೆ ನೀರು ಕೆಳಗೆ ಬಿದ್ದ ಮೇಲೂ ಮಣ್ಣಿನಲ್ಲಿ ಬೀಳುತ್ತದಲ್ಲ, ಅಲ್ಲಿ ಮತ್ತೆ ಲವಣ ಖನಿಜಗಳನ್ನ ಅದರೊಳಗೆ ಕರಗಿಸ್ಕೋಬಹುದು. ಹಾಗಾಗಿ ವಿದ್ಯುತ್ ಹರಿಲಿಕ್ಕೆ ಅನುವು ಮಾಡಿಕೊಡ್ತದೆ. ಇದರಿಂದ ವಿದ್ಯುತ್ ಅವಘಡ ಆಗುವಂತಹ ಅಪಾಯ ಇರ್ತದೆ. ಹಾಗಾಗಿ ಯಾವಾಗ್ಲೂ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯುತ್ ರಿಪೇರಿ ಮಾಡ್ಲಿಕ್ಕೆ ಹೋಗಬಾರದು. ಥ್ಯಾಂಕ್ ಯು.